ಕನ್ನಡ ಮಾತಾಡ್ತೀಯಾ? ಲಾಸ್ಟ್ ಕೇಳಿ ಪ್ರಶ್ನೆಗೆ ನನಗೆ ಒಬ್ರು ಹೇಳ್ತಾರೆ. Outdated equipment in police department, number 1. Number 2, infrastructure deficiencies in stations. Women police stations, shortage ಇದೆ. Better training and resources. Whatever deficiency is there, shortage is there, the government is going to fulfill if the demand is made by the police department or Home Minister. ಸರ್, ಇವಾಗ ಸೈಬರ್ ಕ್ರೈಮ್ ಹೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲ, ಅದು ಸಿಕ್ಕಾಪಟ್ಟೆ ನಡೀತಾ ಇದೆ. ಅದ್ರ ಬಗ್ಗೆ ಪೊಲೀಸ್ ಸ್ಟೇಷನ್ ಅದಕ್ಕೆ ನಾನು ಹೇಳಿದ್ದೀನಿ, ನೀವು ಅಪರಾಧಗಳನ್ನು ಪತ್ತೆ ಹಚ್ಚಬೇಕಾದ್ರೆ ಡಿಜಿಟಲ್ ಉಪಯೋಗಿಸಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತು ಅಪರಾಧಿಗಳನ್ನ ಪತ್ತೆ ಹಚ್ಚಲಿಕ್ಕೆ ಹೆಚ್ಚು CC ಕ್ಯಾಮರಾಗಳನ್ನು ಮಾಡಬೇಕು, ಪೊಲೀಸ್ನವ್ರ ಪ್ರೆಸೆನ್ಸ್ ಇರಬೇಕು, ಮತ್ತು ಗಸ್ತು ಜಾಸ್ತಿ ಮಾಡಬೇಕು. ಎಲ್ಲಿ ಅಪರಾಧಗಳು ಜಾಸ್ತಿ ನಡೀತವೆ ಅಂತ ಕಡೆ ಹೆಚ್ಚು ನಿಗಾ ವಹಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಕ್ವಾಲಿಟಿ ಇನ್ವೆಸ್ಟಿಗೇಷನ್ ಅಂತಂದ್ರೆ ಕೇಳಪ್ಪ, ಇದು ಇವ್ರು ಕೇಳಿದ್ದಾರೆ, ನೀನು ಪುನಃ ಕೇಳಿದ್ರೆ ಹೆಂಗಿತ್ತಮ್ಮ? ನೀ ಸುಮ್ಮನಿರಲ್ವಾ? ಕ್ವಾಲಿಟಿ ಇನ್ವೆಸ್ಟಿಗೇಷನ್ ಅಂತಂದ್ರೆ ಟೈಮ್ ಸರಿಯಾಗಿ ಒಂದು FIR ತಗೊಳ್ಳೋದು, ಎರಡನೇದು ಟೈಮ್ ಸರಿಯಾಗಿ 6 ತಿಂಗಳೊಳಗಡೆ ಚಾರ್ಜ್ ಶೀಟ್ ಹಾಕ್ತಕ್ಕಂಥದ್ದು, ಸಾಕ್ಷಿಗಳನ್ನು ಎದುರಿಸದೇ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು, ಸಾಕ್ಷಿನ ಸರಿಯಾದ ರೀತಿಯಲ್ಲಿ ಕಲೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು, ಅದನ್ನೆಲ್ಲ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಸೊ ಕನ್ವಿಕ್ಷನ್ ಜಾಸ್ತಿ ಆದರೆ ಅದು ಕ್ವಾಲಿಟಿ ಇನ್ವೆಸ್ಟಿಗೇಷನ್. ಅದಕ್ಕೆ ನಾನು ಹೇಳಿದ್ದೀನಿ, ಕೇಳ್ರಿ, ಇಲ್ಲಿ ಕಳೆದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಆಗಬೇಕು, ಈ ನೆಕ್ಸ್ಟ್ ಇಯರು ಇನ್ನೂ ಜಾಸ್ತಿ ಆಗಬೇಕು, ಆ ಥರ ಹೇಳಿದ್ದೀನಿ. ನೀವು ಏನಪ್ಪ ಕೇಳ ಪೊಲೀಸ್ ಅಕೌಂಟಬಿಲಿಟಿ ತೋರಿಸಿಲ್ಲ. ಅಲ್ಲಿನ ಚಾರ್ಲಿಗಾಲಿ ಅವ್ರ DYSP SP ಯಾರ ಬಗ್ಗೆ ಕೂಡ ಯಾವುದೇ ಆಕ್ಷನ್ ಆಗಿಲ್ಲ. ಸಫರ್ ಆಗಿದ್ದು ಒಬ್ಬ ಇನ್ನೋಸೆಂಟ್ ವ್ಯಕ್ತಿ. ಅದ್ರ ಬಗ್ಗೆ ತಮ್ಮ ರಿಯಾಕ್ಷನ್ ಕೇಳ್ತಿದ್ದಾರೆ. ಇಲ್ಲ, ನನಗೆ ಕೊಡಿ ಅದನ್ನ, ಹೇಳಪ್ಪ ಇಲ್ಲಿ. ಅದು ನೀನು ಏನು ಹೇಳ್ತೀಯ ಅದನ್ನ ರೈಟಿಂಗ್ ನಲ್ಲಿ ಕೊಡು, ನಾನು ಇಮಿಡಿಯೇಟ್ ಆಗಿ ಅವಿಲ್ಲ ಆನ್ಸರ್. ಹಿಂಗಂತ್ರ ಮಾತಾಡಿದ್ರೆ ಎಲ್ಲ ಮಾತಾಡಿದ್ರೆ ಏನೇ ಉತ್ತರ ಕೊಡ್ಲಿ ನಾನು. ಅವನು ಪ್ರಶ್ನೆ ಕೇಳಿರೋನು ಇಲ್ಲಿ ಬಂತ ಹಿಂಗಂದ್ರೆ ಅವನು ಪ್ರಶ್ನೆ ಕೇಳಿರೋನಲ್ವಾ? ನೀನು ಪ್ರಶ್ನೆ ಕೇಳು. ಮೈಸೂರು ಡಿಸ್ಟಿಕ್ ನಲ್ಲಿ ಕ್ರಿಯಾಪಟ್ಟಣದಲ್ಲ ಏನಾಗಿದೆ ಅದನ್ನ ಮಾಹಿತಿ ತಗೊಂಡು ಅದಕ್ಕೇನ್ ಕ್ರಮ ತಗೋಬೇಕು ತಗೊಳ್ತೀವಿ. ರೈಟ್ ನಾವು ಅದು ಮಾಹಿತಿ ಇಲ್ಲ. ಈಗ ನನ್ನ ಹತ್ರ ಮಾಹಿತಿ ಇಲ್ಲ, ತಗೊಳ್ಳೋಣ. ಕ್ರಿಯಾಪಟ್ಟಣದಿಂದ ಅವ್ರ ಮಾಹಿತಿ ತಗೊಂಡು SP IGಗೆ ಫೋನ್ ಮಾಡಿ ಮಾಹಿತಿ ತಗೊಂಡು ಅದಕ್ಕೇನು ಸಹಾಯ ಪರಿಹಾರ ಮಾಡಬೇಕು ಅದನ್ನ ಮಾಡ್ತೀವಿ. ಆಯ್ತು, ಈಗ ನೀನೇನು ಹೇಳಪ್ಪ. ಪೊಲೀಸ್ ಸ್ಟೇಷನ್ಗಳಲ್ಲಿ ಈಗ ಪೊಲೀಸ್ನವರು ವಿಚಾರಣೆಗೆ ಬೇರೆ ಬೇರೆ ಸಂದರ್ಭದಲ್ಲಿ ಕರ್ಕೊಂಡು ಬಂದಾಗ ಹಸ್ತಕ್ಷೇಪಗಳು ಬರ್ತವೆ, ನಿಮ್ಗೆ ಗೊತ್ತು ಇನ್ಫ್ಲೂಯೆನ್ಸ್ ಕಾಲ್ಸ್ ಎಲ್ಲ ಬರ್ತಿರ್ತವೆ. ಅದಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ರವೆ ಜಾಸ್ತಿ ಪಬ್ಲಿಕ್ ಹೊರಗಡೆಯಿಂದ ಬಂದಾಗ ನಮ್ಮನ್ನ ಕರ್ಕೊಂಡು ಹೋಗ್ಬಿಟ್ಟು ಫೋನ್ ಮಾಡಿದಾಗ ಅವ್ರ ಕಡೆ ಬಿಟ್ಬಿಟ್ರು ಈ ತರ. ನೋಡಪ್ಪ, ಯಾವುದೇ ವ್ಯಕ್ತಿ ಯಾವುದೇ ಕಂಪ್ಲೇಂಟ್ ಇದ್ದು ಬಂದರೂ ಕೂಡ ಕಾನೂನು ರೀತಿಯ ಕ್ರಮ ತಗೋಬೇಕು. ನೀನಾಗಲಿ ಅಥವಾ ಟಾಟಾ ಬಿರ್ಲಾ ಆಗಲಿ, ನೀನು ಸಾಮಾನ್ಯ ಜನ ಆಗಲಿ, ಯಾರು ಬಂದರೂ ಕೂಡ ಎಲ್ಲ ಕಾನೂನು ದೃಷ್ಟಿನಲ್ಲಿ ಎಲ್ಲರೂ ಸಮಾನರು. ಅದರಿಂದ ಸಮಾನ ಪ್ರೊಟೆಕ್ಷನ್ಗೆ ಅರ್ಹರಿದ್ದಾರೆ.
That is our constitution. So equality before law, equal protection of law. ಸಪೋರ್ಟಿಂಗ್ ತಾವೇ ಮೈಸೂರು ಮೂಡಕ್ಕೆ ಇನ್ವೆಸ್ಟಿಗೇಷನ್ ಹೋದ್ರಿ, ನೀವು ವಿಚಾರಣೆ ಹೋದ್ರಿ, ಆಗ ಗಾಢ ಪಾದ ಕೊಟ್ಟರು ನಿಮಗೆ. ಪ್ರೈವೇಟ್ ಕಾರಲ್ಲಿ ಹೋದ್ರಿ ಮೈಸೂರಿಗೆ. ಯಾರು ಹೇಳಿದ್ರು? ನೀವೇ. ಗಾಢ ರಾಪರ್ ಕೊಟ್ಟರು ನಿಮ್ಗೆ. ಇಲ್ಲಪ್ಪ, ಅಲ್ಲಿ ಕೊಡ್ನಿಲ್ಲ, ಬೇರೆ ಕಡೆ ಕೊಟ್ಟರು. ಬೇರೆ ಕಡೆ ಕೊಟ್ಟರು. ನೀವು ಹೋಗಿದ್ದು ಪ್ರೈವೇಟ್ ಕಾರು ಮೈಸೂರಿಗೆ. ಗೌರ್ಮೆಂಟ್ ಕಾರ್ನಲ್ಲಿ ಹೋಗಿದ್ದೆ. ಅಲ್ಲಿಂದ ಇದಕ್ಕೆ ಹೋಗಕ್ಕೆ ಗೌರ್ಮೆಂಟ್ ಇದರಿಂದ ಗೌರ್ಮೆಂಟ್ ಹೌಸ್ ಇಂದ ಅಲ್ಲಿಗೆ ಹೋಗಕ್ಕೆ ಪ್ರೈವೇಟ್ ಕಾರ್ನಲ್ಲಿ ಎಲ್ಲಿ ನೋ ತಗೊಳ್ಳಿಲ್ರಿ ಅವತ್ತು. ನೀವು ಎಲ್ಲ ತಪ್ಪು ಮಾಹಿತಿ ಇದೆ. ತಗೊಳ್ಳಿಲ್ರಿ. ನಾನು ಯಾವಾಗಲೂ ಗಾರ್ಡ್ ಆಫ್ ಆನರ್ ಕೊಡೋದು ನಾನು ಓದ್ ತಕ್ಷಣ ಕೊಡ್ತಾರೆ, ಬಿಡುವಾಗ ಕೊಡ್ತಾರೆ. ನಾನು ಅಲ್ಲಿಗೆ ಓದ್ನ ನೇರ ನಾನು ಏರ್ಪೋರ್ಟ್ ನಲ್ಲಿ ನನಗೆ ಕೊಟ್ಟದು ಗಾರ್ಡ್ ಆಫ್ ಆನರ್ನ. ಆಮೇಲೆ ಗೌರ್ಮೆಂಟ್ ಹೌಸ್ಗೆ ಹೋಗಿ ಗೌರ್ಮೆಂಟ್ ಹೌಸ್ ಇಂದ ನಾನು ಓದೋದು. ಗೌರ್ಮೆಂಟ್ ಹೌಸ್ ನಲ್ಲಿ ಕೊಡ್ಲಿಲ್ಲ. ಇಲ್ರಿ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಹಂಗೆ ಕೊಡಲ್ಲ. ಯಾವಾಗಲೂ ಕೂಡ ಏರ್ಪೋರ್ಟ್ ನಲ್ಲಿ ಗಾರ್ಡ್ ಆಫ್ ಆನರ್ ಕೊಡ್ತಾರೆ. ಆಮೇಲೆ ಗಾರ್ಡ್ ಆಫ್ ಆನರ್ ಸಾಯಂಕಾಲ ಆಗದೆ ಹೋದ್ರೆ 7 ಗಂಟೆ ಆಗದೆ ಹೋದ್ರೆ ಅಲ್ಲೇ ಇದರಲ್ಲಿ ಕೊಡ್ತಾರೆ. ಯುವರ್ ಇನ್ಫಾರ್ಮೇಶನ್ ಇಸ್ ರಾಂಗ್. ಯುವರ್ ಇನ್ಫಾರ್ಮೇಶನ್ ಇಸ್ ರಾಂಗ್. ಇದುವರೆಗೂ ನೀವು ಅವ್ರ ಮೇಲೆ ಯಾವ್ದು ಕ್ರಮ ಕೈಗೊಂಡಿಲ್ಲ. ಅಲ್ಲಿನ ಲೋಕಾಯುಕ್ತರೇ ಅವರೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಈ ತನಿಖೆಯಲ್ಲಿ ಎಷ್ಟು ಮಾತ್ರ ಪಾರದರ್ಶಕತೆ ನಿರೀಕ್ಷೆ? ಈಗ ನೋಡಪ್ಪ, ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ವೆಸ್ಟಿಗೇಷನ್ ಅಲ್ಲಿ ದೋಷಗಳಿದ್ರೆ ನಾನು ಇಂಟರ್ಫಿಯರ್ ಆಗ್ತೀನಿ. ಅದರ್ವೈಸ್ ಐ ಡೋಂಟ್ ಇಂಟರ್ಫಿಯರ್. ಈಗ ನೋಡಿ, ನಾನು ನಾರ್ಮಲಿ I don't interfere with the investigation. ಇನ್ವೆಸ್ಟಿಗೇಷನ್ ನಲ್ಲಿ ಏನಾದ್ರು ದೋಷಗಳಿದ್ರೆ ಹೇಳ್ತೀನಿ ಪೊಲೀಸ್ನವ್ರಿಗೆ, ಕಮಿಷನರ್ಗೆ, ಡಿಜಿಪಿಗೆ ಹೇಳ್ತೀನಿ ಅಷ್ಟೇ. ಐಪಿಎಸ್ ಅಧಿಕಾರಿಗಳು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಇರ್ತಕ್ಕಂಥ ಎಸ್ಪಿ ರ್ಯಾಂಕ್ ಅವರು 3 ವರ್ಷ 2 ವರ್ಷ 3 ವರ್ಷ ಒಂದೇ ಪ್ಲೇಸ್ ಕುತ್ಕೊಂಡಿದ್ದಾರೆ ಸರ್. ಅವ್ರಿಗೆ ಚೇಂಜಸ್ ಏನಿರಲ್ಲ. ಈಗ ಇನ್ನು ಜನರಲ್ ಟ್ರಾನ್ಸ್ಫರ್ ಆಗಿಲ್ಲ, ಮಾಡ್ತೀವಿ. ಯಾರ್ಯಾರು 3 ವರ್ಷ ಮಾಡಿದ್ದಾರೆ, 2 ವರ್ಷ ಮಾಡಿದ್ದಾರೆ, ಅವ್ರನ್ನೆಲ್ಲ ಮಾಡ್ತೀವಿ. ಸರ್, ಬಾಲ್ಯ ವಿವಾಹ ತಡೆಗೆ ನೀವು ಹೇಳ್ತಾರೆ, ಬಟ್ ನಿಮ್ಮ ಪಕ್ಷದ ಶಾಸಕರೇ ಬಾಲ್ಯ ವಿವಾಹ ಯಾರು ಹೋದ್ರು ತಪ್ಪೆ. ಯಾರು ನೀನ್ ಪಾರ್ಟಿಸಿಪೇಟ್ ಮಾಡಿದ್ರು ತಪ್ಪೆ. ಕಾನೂನು ಬಾಗಿರ ಅದುವೇ ಆಯ್ತು. ನಾನ್ ಪಾರ್ಟಿಸಿಪೇಟ್ ಮಾಡಿದ್ರು ಬಾಗಿರ ಆಯ್ತು. ಥ್ಯಾಂಕ್ ಯು.